ನನ್ನ ಪ್ರೀತಿಯ ಕರ್ನಾಟಕದ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಇವತ್ತಿನ ಲಾಗಲ್ಲಿ ನಾನು ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ ಬಂದಿದ್ದೇನೆ. ಇವತ್ತಿನ ಲಾಗಲ್ಲಿ ಈ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕಾಲೇಜ್ ಕ್ಯಾಂಪಸ್ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಹಾಗಿದ್ರೆ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ನಾವು ಕಾಲೇಜ್ ಕ್ಯಾಂಪಸ್ ಒಳಗಡೆ ಹೋಗೋಣ, ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೂ ತೋರಿಸ್ತೇನೆ. ಇದು ಬಂದು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಔಟ್ಸೈಡ್ ಕ್ಯಾಂಪಸ್ ಇದೆ. ಗೇಟ್ ಈ ಥರ ಇದೆ, ನೋಡ್ತಿದ್ದೀರಿ ನೀವು. ನಾವು ಇವಾಗ ಕ್ಯಾಂಪಸ್ ಒಳಗಡೆ ಹೋಗೋಣ. ಇವಾಗ ನಾವು ಕ್ಯಾಂಪಸ್ ಒಳಗಡೆ ಬಂದಾಯ್ತಾ. ನೀವು ನೋಡ್ತಿದ್ರಿ, ತುಂಬಾ ಚೆನ್ನಾಗಿದೆ. ರಸ್ತೆ ಅಕ್ಕಪಕ್ಕದಲ್ಲಿ ಬರೀ ಗಿಡಗಳೇನೇ ಇರೋದು. ಹಾಗೇನೆ ಇಲ್ಲಿ ನೋಡ್ತಾ ಇದ್ರಿ, ಎಂಟ್ರೆನ್ಸ್ ಬಂದಾದ್ಮೇಲೆ ಏನೇನಿದೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಇವಾಗ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಂತ ಇದೆ, ರೈತ ಸೇವಾ ಕೇಂದ್ರನೂ ಇದೆ, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರನೂ ಇದೆ, ರೈತ ಚೇತನ ಸಹಾಯವಾಣಿ ಘಟಕನೂ ಇದೆ, ಪಶು ವೈದ್ಯಕೀಯ ಆಸ್ಪತ್ರೆನೂ ಇದೆ. ಅಲ್ಲಿ ನೀವು ನೋಡ್ತಿದ್ದೀರಲ್ಲ, ಅದು ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ. ಅದು ಇಲ್ಲಿ ನೀವು ನೋಡ್ತಿದ್ರಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕೃಷಿ ಮಹಾವಿದ್ಯಾಲಯ ಪಶು ವೈದ್ಯಕೀಯ ವಿಜ್ಞಾನ ವಿಭಾಗ. ಇದು ನಾವು ಡಿಪಾರ್ಟ್ಮೆಂಟಲ್ಲಿ ಇದ್ದೇವೆ. ಇವಾಗ ಇಲ್ಲಿ ಏನೇನಿದೆ, ಏನೇನು ನಡೆಯುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೇನೆ. ಕ್ಯಾಂಪಸ್ ತುಂಬಾ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ತುಂಬಾ ಪೀಸ್ ಇದೆ. ನಾವು ಇವಾಗ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಕ್ಯಾಂಪಸ್ ಒಳಗಡೆ ಇದ್ದೇವೆ. ಆ ಕ್ಯಾಂಪಸ್ ಒಳಗಡೆ ಒಂದು ಡಿಪಾರ್ಟ್ಮೆಂಟ್ ಇದೆ. ಯಾವುದು ಡಿಪಾರ್ಟ್ಮೆಂಟ್ ಅಪ್ಪ ಅಂತಂತಂದ್ರೆ ಪಶು ವೈದ್ಯಕೀಯ ಬೋಧನಾ ಮತ್ತು ಕ್ಲಿನಿಕ್ ಸಂಕೀರ್ಣ ಅಂತ ಇದೆ. ಇಲ್ಲಿ ಎಲ್ಲ ಪ್ರಾಣಿಗಳಿಗೂ ಇಲ್ಲಿ ಚಿಕಿತ್ಸೆನ ನೀಡಲಾಗ್ತಿದೆ. ಪ್ರತಿದಿನ ಇರ್ತೈತೆ, ಎಕ್ಸೆಪ್ಟ್ ಗೌರ್ಮೆಂಟ್ ಹಾಲಿಡೇಸ್ ಮತ್ತು ಸಂಡೇ ಬಿಟ್ಟು ಉಳಿದ ಎಲ್ಲ ದಿನಗಳಲ್ಲಿ ಇರ್ತೈತೆ ಇದು ಕ್ಲಿನಿಕ್. ತುಂಬ ಚೆನ್ನಾಗಿದೆ. ನೀವು ಏನಾದರೂ ನಿಮ್ಮ ಪ್ರಾಣಿಗಳಿಗೆ ಯಾವುದೇ ತೊಂದರೆಗಳಾದರೂ ನೀವು ಇಲ್ಲಿ ಕ್ಲಿನಿಕ್ಗೆ ಕರ್ಕೊಂಬರ್ಬೋದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಬೆಸ್ಟ್ ಟ್ರೀಟ್ಮೆಂಟ್ ಇದೆ ಅಂತಲೇ ಹೇಳ್ಬೋದು. ಏನೇ ತೊಂದರೆ ಆಗಿದ್ದರೂ ಎಲ್ಲ ಪ್ರಾಣಿಗಳ ಕ್ಯೂರ್ ಆಗಿ ಹೋಗ್ತಾವ ಅಂತ ತುಂಬ ಜನ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ನಾನು ನಿಮಗೂ ತೋರಿಸ್ತೀನಿ ಕ್ಲಿನಿಕ್ ಯಾವ ಥರ ಇದೆ ಅನ್ನೋದನ್ನು. ನೀವು ನೋಡ್ತಿದ್ದೀರಿ, ಇದು ಪಶು ವೈದ್ಯಕೀಯ ಬೋಧನಾ ಮತ್ತು ಕ್ಲಿನಿಕ್ ಸಂಕೀರ್ಣ. ಪ್ರಾಣಿಗಳನ್ನು ತೊಗೊಂಬಂದಿದ್ದಾರೆ, ಅದಕ್ಕೇನೋ ಹುಷಾರಿಲ್ವಂತೆ. ಎತ್ತಿಗೆ ಆರಾಮಿಲ್ಲ, ಅದಕ್ಕೆ ಕರ್ಕೊಂಬಂದಾರ. 2 ದಿವಸದಿಂದ ಊಟನ ಮಾಡಿಲ್ಲ ಅಂತದು. ನೀವು ನೋಡ್ತಿದ್ದೀರಿ, ಎತ್ತಿಗೆ ಆರಾಮಿಲ್ಲ ಅಂತ ಕರ್ಕೊಂಬಂದಿದ್ದಾರೆ ಇಲ್ಲಿ. ಇನ್ನೊಂದು ಎತ್ತು ಕಾಲಿನ ಬಾವು ಬಂದಿತ್ತಂತ. ಅದು ಏನು ಪ್ರಾಬ್ಲಮ್ ಅಂತ ಆ್ಯಕ್ಚುಲಿ ಗೊತ್ತಾಗುತ್ತಂತ. ಕ್ಲಿನಿಕ್ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ಕ್ಲಿನಿಕ್ ಒಳಗಡೆ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇಲ್ಲ. ವಿಡಿಯೋಗ್ರಫಿನ ನಿಷೇಧಿಸಲಾಗಿದೆ, ಚಿತ್ರೀಕರಣವನ್ನು ನಿಷೇಧಿಸಲಾಗಿದೆ ಮತ್ತು ಫೋಟೋಗ್ರಫಿನ ನಿಷೇಧಿಸಲಾಗಿದೆ ಅಂತ ಬೋರ್ಡ್ ಹಾಕಿಬಿಟ್ರೆ ಅದ್ರ ಸಂಬಂಧ ಹೊರಗಡೆ ಬಂದು ಮಾತಾಡಕತ್ತೀನಿ. ಎತ್ತಿಗೆ ಭಾಳ ತ್ರಾಸಾಗೈತೆ ಪಾಪ, ಅದಕ್ಕೆ ಒಳಗಡೆ ಹಾಕಿದಾರಲ್ಲಿ. ಅಲ್ಲಿ ನೀವು ನೋಡತ್ರಿ, ಆಡಿನ ಮರಿ ಪ್ರಾಬ್ಲಮ್ ಆಗೈತೆ ಅಂತ ಆಡಿನ ಮರಿನೂ ಕರ್ಕೊಂಬಂದಾರೆ. ಫ್ರೆಂಡ್ಸ್, ಒಂದು ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ನೀವೇನಾದರೂ ಹಸು ಸಾಕಾಣಿಕೆ ಮಾಡಬೇಕಂತ ಅಂದ್ಕೊಂಡಿದ್ರೆ, ನೀವೇನಾದರೂ ಸಿಟಿಯಲ್ಲಿ ಇದ್ದರೆ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇರೋಂಗಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕಪ್ಪ ಅಂತಂತಂದರೆ, ನಿಮ್ಮದು ಹಾಲು ಉತ್ಪಾದಕರ ಸಂಘ ಇರ್ತೈತಲ್ಲ, ಅಲ್ಲಿ ಉತ್ಪಾದಕರ ಸಂಘಕ್ಕೆ ಹೋಗ್ಬೇಕಾ, ಅವ್ರ ಹತ್ರ ಒಂದು ಲೆಟ್ರ್ ತೊಗೋಬೇಕು. ಲೆಟ್ರ್ ತೊಗೊಬಂದು KMF ಕೊಡಬೇಕು. ಅವ್ರು ಏನು ಮಾಡ್ತಾರಪ್ಪ ಅಂತಂತಂದ್ರೆ, ನಿಮಗೆ ಟ್ರೈನಿಂಗ್ ಸ್ಲಾಟನ್ನು ಅರೇಂಜ್ಮೆಂಟ್ ಮಾಡಿ ಕೊಡ್ತಾರೆ. ನೀವು ಅವ್ರು ಯಾವ ದಿನ ಹೇಳ್ತಾರಲ್ಲ ಆ ದಿನ ಬಂದು ನೀವು ಟ್ರೈನಿಂಗ್ ತೊಗೋಬೋದು. ಪಶುಪಾಲನೆ ಆಗಿರ್ಬೋದು ಮತ್ತು ಫಸ್ಟ್ ಏಡ್ ಟ್ರೈನಿಂಗು ಆಗಿರ್ಬೋದು. ಇನ್ನೂ ಹೆಚ್ಚಿನ ಟ್ರೈನಿಂಗಲ್ಲಿ ಒದಗಿಸ್ತಾರೆ. ನಿಮಗೇನಾದರೂ ಬೇಕಂದ್ರೆ ಹಾಲು ಉತ್ಪಾದಕರ ಸಂಘಕ್ಕೆ ಹೋಗಿ ಭೇಟಿಯಾಗ್ರಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಕೆಲವೊಂದು ಟ್ರೈನೀಸ್ನೂ ಬಂದಿದ್ದಾರೆ ಇಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡಕ್ಕೆ. ಅವರ KMF ಥ್ರೂನೇ ಬಂದಿದ್ದಾರಂತೆ. ಫಸ್ಟ್ ಏಡ್ ಟ್ರೈನಿಂಗ್ ಬಂದಿದ್ದಾರೆ.
ಸ್ಟೂಡೆಂಟ್ಸ್, ಯಾಕಂದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಇನ್ನೂ ಇಂಥ ಉಪಯುಕ್ತವಾದ ಮಾಹಿತಿಗಳು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಿಗ್ತಾವೆ. ಒಳ್ಳೆ ಫೆಸಿಲಿಟಿ ಸಿಗ್ತೈತಿ. ರೈತರು ಏನೇ ಬಂದರೂ ಅವ್ರಿಗೆ ಕರೆಕ್ಟಾಗಿ ಮಾರ್ಗದರ್ಶನ ಮಾಡ್ತಾರೆ. ಒಳ್ಳೆ ಪ್ರೊಫೆಸರ್ಸ್ ಇದ್ದಾರೆ, ಸೈಂಟಿಸ್ಟ್ ಇದ್ದಾರೆ, ಮತ್ತು ಡೀನ್ ಅಂತ ಇದ್ದಾರಲ್ಲ, ವೈಸ್ ಚಾನ್ಸಲರ್ಸ್ ಇದ್ದಾರೆ. ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಎಲ್ರಿಗೂ. ಇದರಿಂದ ರೈತರಿಗೆ, ಈ ಭಾಗದ ರೈತರಿಗೆ ತುಂಬಾ ಅನುಕೂಲ ಆಗ್ತಿದೆ. ಏನೇ ಸಮಸ್ಯೆ ಅಂತ ಬಂದರೂ ತುಂಬ ಖುಷಿಯಿಂದ ಆ ಸಮಸ್ಯೆಗೆ ಪರಿಹಾರ ಎಲ್ಲಿ ಸಿಗ್ತೈತೆ ಅಂತ ನಾನು ಹೇಳ್ತೀನಿ. ಇವಾಗ ಆ ಟ್ರೈನರ್ಸ್ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನಾವು ಪಶು ವೈದ್ಯಕೀಯ ಬೋಧನಾ ಮತ್ತು ಕ್ಲಿನಿಕ್ ಸಂಕೀರ್ಣದನ್ನು ನೋಡ್ಕೊಂಡ್ಬಿಟ್ಟು ಇವಾಗ ಹೊರಗೆ ಬರ್ತಾ ಇದ್ದೇವೆ. ಮತ್ತು ಈ ಕ್ಯಾಂಪಸ್ಸಲ್ಲಿ ತುಂಬಾ ಡಿಪಾರ್ಟ್ಮೆಂಟ್ ಇದೆ. ರಿಲೇಟೆಡ್ ಟು ಕೃಷಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿನೂ ಇಲ್ಲಿ ಸಿಗ್ತೈತೆ ಅಂತಲೇ ಹೇಳ್ಬೋದು. ಇವಾಗ ಗ್ರೌಂಡ್ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಈ ಕ್ಯಾಂಪಸ್ಸಲ್ಲಿ ಪ್ರತಿ ವರ್ಷ ಕೃಷಿ ಮೇಳ ನಡೆಯುತ್ತೆ. ಎಲ್ಲನೂ ಇರುತ್ತೆ ಕೃಷಿಗೆ ಸಂಬಂಧಪಟ್ಟಿದ್ದ. ಅದು ಸುಮಾರು ಯಾವಾಗ ನಡೆಯುತ್ತೆ, ಯಾವ ತಿಂಗಳಲ್ಲಿ ನಡೆಯುತ್ತೆ ಅಂತಂತಂದರೆ ಸೆಪ್ಟೆಂಬರಲ್ಲಿ ನಡೆಯುತ್ತೆ. ಪ್ರತಿ ವರ್ಷ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ, ಬಟ್ ಸೆಪ್ಟೆಂಬರ್ ಎವ್ರಿ ವರ್ಷ ನಡೆಯುತ್ತೆ. ನಿಮ್ಗೇನಾದರೂ ಕೃಷಿ ಬಗ್ಗೆ ಏನಾದರೂ ಉಪಕರಣಗಳು ಬೇಕಿದ್ರೆ, ಮಾಹಿತಿಗಳು ಬೇಕಾದರೆ, ಏನೋ ಉತ್ಪನ್ನಗಳು ಬೇಕಾದರೆ ಕೃಷಿ ಮೇಳದಲ್ಲಿ ಸಿಗ್ತೈತೆ ಅಂತ ನಾನು ಹೇಳ್ತೀನಿ. ನಾವಿವಾಗ ಕೃಷಿ ವಿಶ್ವವಿದ್ಯಾಲಯ ಕಾಲೇಜ್ ಗ್ರೌಂಡಲ್ಲಿದ್ದೇವೆ. ಕಾಲೇಜ್ ಗ್ರೌಂಡ್ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ಗ್ರೌಂಡನ್ನು ರಿನೋವೇಷನ್ ಮಾಡ್ತಿದ್ದಾರೆ, ವರ್ಕ್ ನಡೆದಿದೆ ಇವಾಗ. ಇದೇ ನೋಡ್ತಿದ್ರಲ್ಲ ನೀವು, ಇದು ಕಾಲೇಜ್ ಗ್ರೌಂಡ್ ಇದೆ. ಎಲ್ಲ ಸ್ಟೂಡೆಂಟ್ಸ್ ಕ್ಲಾಸಸ್ ಹೋಗಿದ್ದಾರೆ. ಇವಾಗ ಗ್ರೌಂಡ್ ತುಂಬ ಖಾಲಿನೇ ಇದೆ. ಅಲ್ಲಿ ರಿನೋವೇಷನ್ ವರ್ಕ್ ಮಾಡ್ತಿದ್ದಾರೆ, ಹೊಸದಾಗಿ ಮಾಡ್ತಿದ್ದಾರೆ ಅದನ್ನ ಗ್ರೌಂಡನ್ನು. ಇವಾಗ ನೀವು ನೋಡ್ತಿದ್ರಲ್ಲ, ಇದು ಬೇಕರಿ ಯೂನಿಟ್. ಇಲ್ಲಿ ಬೇಕರಿ ರಿಲೇಟೆಡ್ ಪ್ರಾಡಕ್ಟ್ಸ್ ಇಲ್ಲಿ ರೆಡಿ ಆಗ್ತಾವೆ. ಮತ್ತು ಇಲ್ಲಿ ಟ್ರೈನಿಂಗನ್ನು ಕೊಡ್ತಾರೆ. ಒಂದು ವೇಳೆ ನೀವೇನಾದರೂ ಕಲಿಯೋಕೆ ಒಂದು ವೇಳೆ ಆಸಕ್ತಿ ಇದ್ದರೆ, ರಿಲೇಟೆಡ್ ಟು ಫುಡ್ ಡಿಪಾರ್ಟ್ಮೆಂಟ್ ಅವ್ರ ಅಥಾರಿಟಿಗೆ ಭೇಟಿಯಾಗಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತೈತೆ ಅಂತ ಹೇಳ್ಬೋದು. ಯಾಕಂತಂದರೆ ಅಲ್ಲಿ ತುಂಬ ಇಕ್ವಿಪ್ಮೆಂಟ್ಸ್ ಇದೆ, ಮಷಿನರೀಸ್ ಇದೆ, ಅದ್ರ ಬಗ್ಗೆ ಟ್ರೈನಿಂಗು ಕೊಡ್ತಾ ಇದ್ದಾರೆ. ಮತ್ತು ಎವ್ರಿ ಮಂತ್, ಎವ್ರಿ 15 ಡೇಸ್ ಒಂದ್ಸಲ ಹೊಸ ಬ್ಯಾಚ್ ರನ್ ಆಗ್ತಾನೆ ಇರುತ್ತೆ. ನೀವು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಆ ಮೇಡಮ್ನ ಕಾಂಟ್ಯಾಕ್ಟ್ ಮಾಡಿ, ಅಥವಾ ರಿಲೇಟೆಡ್ ಪರ್ಸನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಹೇಳ್ತೇನೆ. ಇಲ್ಲಿ ಸ್ಟೂಡೆಂಟ್ಗಳಿಗೆ ಥೆರಟಿಕಲ್ ಕ್ಲಾಸಸ್ ಜೊತೆಗೆ ಪ್ರಾಕ್ಟಿಕಲ್ ಕ್ಲಾಸಸ್ಸನ್ನು ಹೇಳ್ತಾರೆ. ಪ್ರಾಕ್ಟಿಕಲ್ ಕ್ಲಾಸಸ್ ಯಾವ ಥರ ಹೇಳ್ತಾರೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ ಇವಾಗ. ಇಲ್ಲಿ ನೀವೇ ನೋಡ್ತಾ ಇದ್ದೀರಲ್ಲ, ಇದು ಫೀಲ್ಡ್ ಇರುತ್ತೆ. ಈ ಫೀಲ್ಡಲ್ಲಿ ಪ್ರಾಕ್ಟಿಕಲ್ಲಾಗಿ ಅದನ್ನು ಎಕ್ಸ್ಪೆರಿಮೆಂಟ್ ಮಾಡೋದಿರುತ್ತೆ. ಬಿತ್ತೋದಾಗಿರ್ಬೋದು, ಆ ಪ್ರೊಸೀಜರ್ ಯಾವ ಥರ ಇರುತ್ತೆ ಅನ್ನೋದನ್ನು, ಕೃಷಿಗೆ ಸಂಬಂಧಪಟ್ಟ ಅದರ ವಿಧಾನ ಯಾವ ಥರ ಇದನ್ನು ಇಲ್ಲಿ ಕ್ಲೀನಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ, ಇಲ್ಲಿ ಬೆಳಿತಾರೆ ಅಂತಲೇ ಹೇಳ್ಬೋದು. ಇವಾಗ ನಾವು ಹಾಗೆ ಮುಂದ್ಗಡೆ ಹೋಗ್ತಿದ್ದೇವೆ. ಇವಾಗ ನಮಗೆ ನೆಕ್ಸ್ಟ್ ಸಿಗೋದು ನಮಗೆ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಸಿಗುತ್ತೆ, ವಿಭಾಗೀಯ ಕಚೇರಿನ. ಅದನ್ನು ನಾನು ತೋರಿಸ್ತೀನಿ ಯಾವ ಥರ ಇದೆ ಅನ್ನೋದು ನಿಮಗೆ. ಇವಾಗ ನೀವು ನೋಡ್ತಾ ಇದ್ದೀರಿ, ಇದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್. ಇದು ವೈಸ್ ಚಾನ್ಸಲರ್ಸ್ ಎಲ್ಲ ಇಲ್ಲೇ ಇರ್ತಾರೆ. ನೀವು ನೋಡ್ತಾ ಇದ್ದೀರಿ, ಇದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಮುಂದ್ಗಡೆ ಯಾವ ಥರ ಕಾಣಿಸುತ್ತೆ ಅನ್ನೋದನ್ನು. ಬಸ್ ಬರ್ತಾ ಇದೆ. ಈ ಕಾಲೇಜ್ ಸ್ಥಾಪನೆ ಆಗೋಕ್ಕೆ ಮೂಲ ಕಾರಣಕರ್ತ ಪುರುಷರು ಅಂತಂತಂದರೆ ಅವ್ರ ನೋಡ್ತಿದ್ದೀರಿ ನೀವು. ನೀವು ನೋಡ್ತಾ ಇದ್ರಿ ಯಾವುದೋ ಡಿಪಾರ್ಟ್ಮೆಂಟ್ ಯಾವ ಡೈರೆಕ್ಷನ್ಲಿದೆ ಅಂತ ಹಾಕಿದ್ದಾರೆ. ಇದು ನೋಡ್ತಿದ್ದೀರಿ ನೀವು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ. ತೋಟಗಾರಿಕೆ ವಿಭಾಗ ಎಲ್ಲಿ ಬರ್ತಿದೆ, ಅದು ನೆಕ್ಸ್ಟ್ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ನೆಕ್ಸ್ಟ್ ಬಿಲ್ಡಿಂಗ್ ಬಂದು ಫಿಶರಿ ಡಿಪಾರ್ಟ್ಮೆಂಟ್ ಅದ. ಇಲ್ಲಿ ಬಿಲ್ಡಿಂಗ್ ಏನು ನೋಡ್ತಿದ್ದೀರಿ ನೀವು, ಇನ್ಸ್ಟಿಟ್ಯೂಟ್ ಆಫ್ ಅಗ್ರಿ ಬಯೋಟೆಕ್ನಾಲಜಿ ಅಂತಿದೆ. ಬಯೋಟೆಕ್ನಾಲಜಿ ರಿಲೇಟೆಡ್ ಟು ಇಲ್ಲಿ ನೀವು ಇನ್ಫಾರ್ಮೇಷನ್ ಇಲ್ಲಿ ಸಿಗುತ್ತೆ ನಿಮಗೆ. ಇದೇ ನೋಡ್ತಿದ್ದೀರಲ್ಲ, ಇದು ಅಗ್ರಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇದೆ. ಕಾಲೇಜ್ ಕ್ಯಾಂಪಸ್ ಒಳಗಡೆ ಬಸ್ ಸ್ಟಾಪ್ ಇದೆ. ನೀವು ನೋಡ್ತಿದ್ರೆ ಕೃಷಿ ವಿಶ್ವವಿದ್ಯಾಲಯ ಬಸ್ ನಿಲ್ದಾಣ ಅಂತ. ಹಾಗೆ 2 ಕ್ಯಾಂಟೀನ್ಸ್ ಇದೆ, 2 ಸ್ಟೂಡೆಂಟ್ಗೆ ಅನುಕೂಲ ಆಗಲಿ ಅಂತ ಮಾಡಿದ್ದಾರೆ. ಅಲ್ಲಿ ಕ್ಯಾಂಟೀನ್ ಹಿಂದ್ಗಡೆ ಇದೆಯಲ್ಲ, ಅದು ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇದೆ. ಅಲ್ಲಿ ಫುಡ್ ಟೆಕ್ನಾಲಜಿ ಬಗ್ಗೆ ಹೇಳ್ಕೊಡ್ತಾರೆ.
ಅದ್ರದ್ದು ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಏನಿದೆಯಲ್ಲ ಈ ಬ್ಲಾಕಲ್ಲಿದೆ. ಈ ಬ್ಲಾಕಲ್ಲಿ ಡೀನ್ ಇರ್ತಾರೆ, ಫುಡ್ ಟೆಕ್ನಾಲಜಿ ಇದೆ. ಆ ಕಡೆ ಹೋದರೆ ಆ್ಯನಿಮಲ್ ಹಸ್ಬೆಂಡ್ರಿ ಬರುತ್ತೆ. ಆ್ಯನಿಮಲ್ ಹಸ್ಬೆಂಡ್ರಿ ಆಮೇಲೆ ಹೋಗೋಣ. ನಾನಿವಾಗ ಕೃಷಿ ವಿಶ್ವವಿದ್ಯಾಲಯ ಕ್ಯಾಂಪಸ್ಸಲ್ಲಿದ್ದೀನಿ. ಇಲ್ಲಿ ಕ್ಯಾಂಟೀನ್ ಇದೆ ಒಂದು. ಆ ಕ್ಯಾಂಟೀನಲ್ಲಿ ಒಂದು ಸಮೋಸ ತೊಗೊಂಡಿದ್ದೀನಿ. ಹೇಗಿದೆ ರಿವ್ಯೂ ಮಾಡ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ ಅದ್ರ ಬಗ್ಗೆ. ಜಾಸ್ತಿ ಏನಿಲ್ಲ, ಒಂದೇ ತೊಗೊಂಡಿದ್ದೀನಿ. ಬೆಳಗ್ಗೆ ನಾಷ್ಟ ಮಾಡಿದ್ದೆ. ಚೆನ್ನಾಗಿದೆ. ನಾನಿವಾಗ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿರುವ ಕೃಷಿ ವಿಶ್ವವಿದ್ಯಾಲಯ ಕಾಲೇಜಲ್ಲಿರುವ ಡೈರಿ ಬಂದಿದ್ದೀನಿ. ಡೈರಿಯಲ್ಲಿ ಹಸುಗಳನ್ನು ಯಾವ ಥರ ಸಾಕಿದ್ದಾರೆ ಅಂತ ನಾನು ನಿಮಗೆ ತೋರಿಸ್ತೀನಿ ಇವಾಗ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಯಾವ್ಯಾವ ಹಸು ಇದೆ ನಿಮಗೂ ತೋರಿಸ್ತೀನಿ ಒಳಗಡೆ. ನಾವು ಇವಾಗ ಡೈರಿಯಲ್ಲಿ ಬಂದಿದ್ದೇವೆ. ನೀವು ನೋಡ್ತಿದ್ದೀರಿ ಹಸುಗಳನ್ನು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಹಾಲನ್ನು ಉತ್ಪಾದನೆ ಮಾಡ್ತಾರೆ ಮತ್ತು ಹಾಲಿನ ಪ್ರಾಡಕ್ಟು ಉತ್ಪಾದನೆ ಮಾಡ್ತಾರೆ ಅಂತ ಹೇಳ್ಬೋದು. ಇಲ್ಲಿ ದೇವನಿ ತಳಿ ಇದೆ, ಗಿರ್ ಹಸು ಇದೆ, HF ಇದೆ, ಜರ್ಸಿ ಇದೆ, ದೇಸಿಯ ವಿವಿಧ ತಳಿಗಳು ಇಲ್ಲಿ ಸಿಗ್ತಾವ. ನಾನಿವಾಗ ಹಸುಗಳ ಇರೋದನ್ನು ತೋರಿಸಿದೆ. ಇವಾಗ ಎಮ್ಮೆಗಳು ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೇನೆ. ಇವಾಗ ಎಮ್ಮೆಗಳು ಎಲ್ಲೆಲ್ಲಿದ್ದಾವೆ, ಎಷ್ಟಿದಾವೆ, ಅವನ್ನ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ಅಂತಲೂ ತೋರಿಸ್ತೀನಿ. ನೀವು ನೋಡ್ತಾ ಇದ್ದೀರಿ ಪ್ರತಿಯೊಂದು ಶೆಡ್ ಇದೆ. ಈ ಶೆಡ್ಡಲ್ಲಿ ಹಸು, ಎಮ್ಮೆ, ಕರುಗಳಿದ್ದಾವೆ. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಹಸುಗಳು ಬಂದರೆ ಇಲ್ಲೇ ನೀರು ಕುಡಿಯೋದು. ಇವಾಗ ನಾವು ಎಮ್ಮೆ ಯಾವ ಥರ ಇದೆ ಅನ್ನೋದು ತೋರಿಸ್ತೀನಿ ಇವಾಗ. ಇಲ್ಲಿ ನೋಡ್ತಿದ್ದೀರಿ ನೀವು, ಫುಲ್ ಎಮ್ಮೆ ಇದೆ. ಈ ಶೆಡ್ ಒಳಗೆ ಬರೀ ಎಮ್ಮೆನೇ ಇರೋದ. ಇದು ನೋಡ್ತಿದ್ದೀರಿ, ಇದು ಬಿಚ್ಕೊಂಡಿತ್ತಿಲ್ಲ. ಎಲ್ಲ ಎಮ್ಮೆಗಳು ಊಟ ಮಾಡಿ ಮುಕ್ಕೊಂಡಿದ್ದಾವೆ. ಎಲ್ಲ ತಳಿ ಎಮ್ಮೆಗಳೂ ಅದಾವಿಲ್ಲ. ಪ್ರತಿ ವರ್ಷ ಇಲ್ಲಿ ಹರಾಜು ಮಾಡ್ತಾರಂತೆ. ಕರುಗಳನ್ನು ಮಾರಕ್ಕೆ ಕೊಡ್ತಾರೆ. ಒಂದು ವೇಳೆ ನೀವೇನಾದರೂ ಬೇಕಂತಂದರೆ ಅಗ್ರಿ ಯೂನಿವರ್ಸಿಟಿಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು. ಮೇಂಟೆನೆನ್ಸ್ ಮಾತ್ರ ಭಾಳ ಚಲೋ ಮಾಡ್ರ. ಎಲ್ಲ ಚಲೋತ್ನಂಗೆ ಮೇಂಟೈನ್ ಮಾಡಿದ್ದಕ್ಕೆ ಇಷ್ಟು ಚಲೋತ್ನಂಗೆ ಇರೋದು ಇವೆಲ್ಲ. ಇಲ್ಲಾಂದರೆ ಇಷ್ಟು ಚಲೋತ್ನಂಗೆ ಇರೋಕ್ಕೆ ಸಾಧ್ಯನೇ ಇಲ್ಲ.
ನೋಡಕತ್ತೀರಿ ಎಲ್ಲ ಊಟ ಮಾಡಿ ಮಕ್ಕೊಂಬಿಟ್ಟು ಸಂಪ. ಎಲ್ಲ ತಳಿ ಎಮ್ಮೆಗಳನ್ನು ಅದಾವಿಲ್ಲ. ನಾವಿವಾಗ ಮುಂದಿನ ಶೆಡ್ ಒಳಗೆ ಹೋಗೋಣ. ಮುಂದಿನ ಶೆಡ್ ಒಳಗೆ ಏನೇನೈತೆ ಅನ್ನೋದು ತೋರಿಸ್ತೇನೆ. ಇವಾಗ ಇಲ್ಲಿ ಮರಿಗಳಿದಾವ. ಲಾಕ್ ಆಗಿದೆ ಸೆಕ್ಷನ್ ಇದೆ. ಒಂದು ಕಡೆ ಹಸುಗಳು ಹಾಕಿದಾರ, ಇನ್ನೊಂದು ಕಡೆ ಎಮ್ಮೆಗಳಿದಾವ. ನೀವು ನೋಡ್ತಿದ್ದೀರಿ ಇಲ್ಲಿ ಹಸುಗಳಿಗೆ ಮೇವನ್ನು ಇಟ್ಕೊಂಡಿದ್ದಾರೆ ತಿನ್ನಕ್ಕೆ. ಮತ್ತು ಇನ್ನೊಂದು ಶೆಡ್ ಇದೆ. ಆ ಶೆಡ್ಡಲ್ಲಿ ಏನೈತೆ ನೋಡೋಣ ಇವಾಗ. ಇಲ್ಲಿ ಎಮ್ಮೆಗಳಿದಾವ, ಸಣ್ಣ ಇದಾವೆ, ಕರುಗಳಿದಾವೆ. ನೀವು ನೋಡ್ತಿದ್ದೀರಿ ಅಲ್ಲಿ ಹೋರಿ ಇದಾವ. ಇಲ್ಲಿ ನೋಡ್ತಿದ್ರಿ ಬೇರೆ ಬೇರೆ ತಳಿಗಳ ಹಸುಗಳಿದಾವಿಲ್ಲ. ಅಲ್ಲಿ ಗೊಬ್ಬರನ ಒಂದು ಕಡೆ ಸ್ಟೋರ್ ಮಾಡಿದ್ದಾರೆ ಎಲ್ಲ ಅಲ್ಲೇ. ಇದು ನೋಡ್ತಿದ್ರಲ್ಲ ನೀವು, ಇವು ಎತ್ತುಗಳಿದಾವ. ಇದು ಮಹಾರಾಷ್ಟ್ರದ ಬೇಡ ತರ್ಪರ್ಕರ್ ಅಂತ. ಇವಾಗ ನಾವು ಡೈರಿ ಸೆಕ್ಷನ್ ಮುಗಿಸಿ ಹೊರಗಡೆ ಹೋಗ್ತಿದ್ದೇನೆ. ಕುರಿ ಎಲ್ಲ ಮೇಯಕ್ಕೆ ಹೊರಗಡೆ ಹೋಗಿದ್ದಾವಂತೆ. ಅದ್ರ ಸಂಬಂಧ ಇವತ್ತು ಕುರಿ ತೋರ್ಸೋಕ್ಕಾಗಂಗಿಲ್ಲ. ಇವಾಗ ಕೋಳಿ ಸೆಕ್ಷನ್ಗೆ ಹೋಗೋಣ. ಕೋಳಿ ಸಾಕಾಣಿಕೆ ಮಾಡಿದ್ದಾರೆ, ಅಲ್ಲಿ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೇನೆ. ನೀವು ನೋಡ್ತಾಯಿದ್ದೀರಿ ಇಲ್ಲಿ ಲೇಯರ್ ಹೌಸ್ ಇದೆ. ಇಲ್ಲಿ ಲೇಯರ್ ಕೋಳಿನ ಸಾಕ್ತಾರೆ. ಅಲ್ಲಿನೂ ಲೇಯರ್ ಕೋಳಿ ಸಾಕ್ತಾರೆ. ಲಾಕ್ ಆಗಿದೆ. ಇವಾಗ ಲಂಚ್ ಹೋಗಿದ್ದಾರೆ ಎಲ್ಲರೂ. ಇದೆಲ್ಲ ಫುಲ್ ಸೆಕ್ಷನ್ ಬಂದುಬಿಟ್ಟು ಇದು ಕೋಳಿ ಡಿಪಾರ್ಟ್ಮೆಂಟ್ ಬರ್ತೈತೆ ಇದು ಫುಲ್ಲ. ಅಲ್ಲಿ ನೀವೇ ನೋಡ್ತಿದ್ರಲ್ಲ, ಅಲ್ಲಿ ಹಸುಗಳಿಗೆ ಮೇವನ್ನು ಬೆಳೀತಾರಲ್ಲಿ. ಇವಾಗ ನಾನು ಕುರಿ ಮತ್ತು ಮೇಕೆ ಸಾಕಾಣಿಕೆ ಬಂದಿದ್ದೀನಿ. ಅಲ್ಲಿ ಕುರಿ ಮತ್ತು ಮೇಕೆ ಸಾಕಾಣಿಕೆ ಮಾಡ್ತಾರೆ. ಅಲ್ಲಿ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಕುರಿ ಮತ್ತು ಮೇಕೆಗಳು ಆಲ್ಮೋಸ್ಟ್ ಅಲ್ಲಿ ಮೇಯಕ್ಕೆ ಹೊರಗಡೆ ಹೋಗಿದ್ದಾವೆ. ಅದಕ್ಕೋಸ್ಕರ ಇವಾಗ ಮರಿಗಳು ಮಾತ್ರ ಇದ್ದಾವೆ. ಅದು ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇವಾಗ ಅಲ್ಲೊಂದು ಲೇಯರ್ ಕೋಳಿದು ಇದು ಇತ್ತು. ಆ ಕೋಳಿನ ತೆಗೆದಿದ್ದಾರೆ. ಇವಾಗ ಬರೀ ಶೆಡ್ ಮಾತ್ರ ಇರುತ್ತೆ. ಅದು ಆ್ಯಕ್ಚುಲಿ ಅದು ಲೇಯರ್ ಕೋಳಿ ಶೆಡ್ ಅದ. ಕೋಳಿ ಎಲ್ಲ ತೆಗೆದು ಹೊರಗಡೆ ಕೊಟ್ಟಿರ್ಬೇಕು. ಇವಾಗ ಏನಿದೆ ಅನ್ನೋದು ಅಷ್ಟೇ ತೋರಿಸ್ತೀನಿ. ಇವಾಗ ನಾವು ಒಳಗಡೆ ಹೋಗೋಣ. ಒಳಗಡೆ ಹೋಗಿ ನಿಮಗೆ ಮೇಕೆ ಮರಿಗಳನ್ನು ತೋರಿಸ್ತೀನಿ. ಮೇಕೆ ಮರಿಗಳು ಯಾವ ಥರ ಇದಾವೆ ಅನ್ನೋದು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ರಿ ಸಣ್ಣ ಸಣ್ಣ ಹೋದವು. ಇನ್ನು ದೊಡ್ಡ ಎಲ್ಲ ಮೇಕೆಗಳು ಹೊರಗಡೆ ಮೇಯಕ್ಕೆ ಕರ್ಕೊಂಡು ಹೋಗಿದ್ದಾರೆ ಮೇಯ್ಸೋಕೆ. ಇಷ್ಟು ಮಾತ್ರ ಇದೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಆಲ್ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿರುವ ಎಲ್ಲ ವಿಭಾಗಗಳನ್ನು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಕೆಲವೊಂದು ಡಿಪಾರ್ಟ್ಮೆಂಟ್ಗಳಿಗೆ ಹೋಗೋಕ್ಕಾಗಿರಲಿಲ್ಲ, ಯಾಕಂತಂದ್ರೆ ಅಲ್ಲಿ ಪರ್ಮಿಷನ್ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಸಾಧ್ಯವಾದಷ್ಟು ಎಷ್ಟು ಸಾಧ್ಯನೋ ಅಷ್ಟು ತೋರಿಸೋ ಪ್ರಯತ್ನ ಮಾಡಿದ್ದೀನಿ. ಆ್ಯನಿಮಲ್ ಹಸ್ಬೆಂಡ್ರಿ ಆಲ್ಮೋಸ್ಟ್ ಅಲ್ಲಿ ನಾನು ಕವರ್ ಮಾಡಿದ್ದೀನಿ ಅಂತ ಹೇಳ್ತೀನಿ. ICARಗೆ ಹೋಗಬೇಕಿತ್ತು, ICARಗೆ ಹೋಗೋಕ್ಕಾಗಿಲ್ಲ. ಅದಕ್ಕೋಸ್ಕರ ನಾನು ಇಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮ್ಮೊಂದಿಗೆ ಧನ್ಯವಾದಗಳು. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.